ಈಗ ಗ್ರೇಟರ್ ಬ್ಯಾಂಗ್ಳೂರು 28 ಇಲೆಕ್ಷನ್ ಇದೆಲ್ಲ ಚುನಾವಣೆಯನ್ನ ತಲೆಯಲ್ಲಿ ಇಟ್ಕೊಂಡು ವಿನ್ನಿಂಗ್ ಇಸ್ ದ ಕ್ರೈಟೀರಿಯಾ. ಎಲ್ಲ ಸಮುದಾಯ ಎಲ್ಲ ಸಮಾಜದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಿನ್ನಿಂಗ್ ಇಸ್ ದ ಕ್ರೈಟೀರಿಯಾ. ಹೈಕಮಾಂಡ್ ಯಾರಿಗೆ ಕೊಡುತ್ತೆ ಅವ್ರನ್ನ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಇದು ಸಭೆಯಲ್ಲಿ ತೀರ್ಮಾನ. ಸುಮಾರು 8 ಹೆಸರುಗಳು ಸಭೆಯಲ್ಲಿ ಚರ್ಚೆ ಆಗಿದ್ದಾವೆ. ಎಲ್ಲ ಸಮಾಜದವರು ಧರ್ಮದವರು ಕೂಡ, ಯಾಕಂದ್ರೆ ಬಾಯಿ ಇಲೆಕ್ಷನ್ ಅಂತಂದ್ರೆ ಎಲ್ಲರೂ ಕೂಡ ಉತ್ಸುಕತೆ ಸರ್ಕಾರ ಇದೆ. ಸೊ ಆಕಾಂಕ್ಷಿಗಳು ಇದ್ದಾರೆ. ಯಾರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಕೇಳಬಾರ್ದು ಅಂತ ಏನಿಲ್ಲ. ಬಟ್ ಅಳೆದು ತೂಗಿ ಏನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ ಅಥವಾ ಮುಖ್ಯಮಂತ್ರಿಗಳಾಗಿರ್ಲಿ, ಅವರು ಏನು ತೀರ್ಮಾನ ತಗೊಂಡು ಡೆಲ್ಲಿಯವರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ರಾತ್ರಿ ಹಗಲಿ ಹೋಗಿ ನಿಂತು ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನೋಡಿ, ಸಹಜವಾಗಿ ಗೆಲ್ಲುವಂತ ಒಂದು ಇದು ಜಾಸ್ತಿ ಇದ್ದಾಗ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇದಕ್ಕೆ ನಾವು ಗೊಂದಲ ಅನ್ನೋದಲ್ಲ. ಇಲೆಕ್ಷನ್ ಅಂತಂದ್ರೆ ಬಹಳಷ್ಟು ಕನ್ಫ್ಯೂಷನ್ಗಳು ಸಹಜ ಅದು. ಆದ್ರೆ ಒಮ್ಮೆ ಹೆಸರು ಅನೌನ್ಸ್ ಆದ್ಮೇಲೆ ಮುಖಂಡರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಹೆಸರು ಅನೌನ್ಸ್ ಆಗೋಕ್ಕಿಂತ ಮುಂಚೆ ಆದ್ರೂ ವಿಶ್ವಾಸಕ್ಕೆ ತಗೊಳ್ತಾರೆ, ಆದ್ಮೇಲೆ ಆದ್ರೂ. ಯಾಕಂದ್ರೆ ನಮ್ಮ 12 ಜನ ಮಂತ್ರಿಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಹಾಕಿದ್ದಾರೆ. ಸೊ ನಮ್ದೆಲ್ಲ ಕೆಲಸ ಅದೇ, ಈ ಗೊಂದಲಗಳನ್ನ ಕನ್ಫ್ಯೂಷನ್ ಕ್ಲಿಯರ್ ಮಾಡಿಕೊಂಡು ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರೋದು ನಮ್ಮ ಜವಾಬ್ದಾರಿ. ಸೊ ಸಹಜವಾಗಿ ಗೆಲ್ಲುವಂತ ಸ್ಥಿತಿಯಲ್ಲಿ ಬಹಳಷ್ಟು ಆಕಾಂಕ್ಷಿಗಳಿರ್ತಾರೆ. ಸೊ ಖಂಡಿತವಾಗ್ಲೂ ಗೆದ್ಕೊಂಡು ಬರ್ತೀವಿ ಅಷ್ಟೇ ಹೇಳ್ಬೋದು. ತಪ್ಪೇನಿಲ್ಲ. ಏನು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ. ಎಲ್ಲರೂ ಭದ್ರಾಗಿರ್ತಾರೆ. ಅವರು ಆಗಿರ್ತಾರೆ, ಇನ್ನೊಬ್ರು ಆಗಿರ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.